ಅಬ್ಬಕ್ಕ ಟಿವಿ ಪ್ರಸ್ತುತಪಡಿಸುವ ಮಠ ಮಂದಿರ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳುನಾಡು ಮತ್ತು ಕರುನಾಡಿನ ಎಲ್ಲ ಮಠ ಮಂದಿರ, ದೇವಸ್ಥಾನ ಮತ್ತು ಇತರ ಪ್ರಾರ್ಥನಾಲಯಗಳ ಸುತ್ತ ಒಂದು ಪರಿಚಯವನ್ನು ಮಾಡುವಂತಹ ಕಾರ್ಯಕ್ರಮ ಈ ಮಠ ಮಂದಿರ. ಈಗಾಗಲೇ ಕಳೆದ 11 ವರ್ಷಗಳಿಂದ ಅಬ್ಬಕ್ಕ ಟಿವಿ ನಿರಂತರವಾಗಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳದ್ದು ಮತ್ತು ಇತರ ಕ್ಷೇತ್ರಗಳ ಪರಿಚಯವನ್ನು ಮಾಡ್ತಾ ಬಂದಿದೆ. ಆದರೂ ಕೂಡ ವಿಶಿಷ್ಟವಾಗಿ ಈ ನಾಡಿನ ಮಠದಲ್ಲಿರುವಂತಹ ಗುರುಗಳ ಪರಿಚಯ, ಅವರ ಸಂದೇಶ, ಆಧ್ಯಾತ್ಮಿಕ ಪ್ರವಚನ ಜೊತೆಗೆ ಇತರ ಕ್ಷೇತ್ರಗಳಲ್ಲಿ ನಡೆಯುವಂತಹ ನಡಾವಳಿಗಳನ್ನು ಪರಿಚಯಿಸುವಂತಹ ಈ ಕಾರ್ಯಕ್ರಮವನ್ನು ಇನ್ನು ಮುಂದೆ ವಾರದಲ್ಲಿ ಒಂದು ಪ್ರಸಾರಿಸಲು ನಾವು ಉತ್ಸುಕರಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೂರಿನ ದೇವಾಲಯಗಳನ್ನು ಅಥವಾ ಇತರ ಮಠ ಮಂದಿರಗಳನ್ನು, ಶ್ರದ್ಧಾ ಕೇಂದ್ರಗಳನ್ನು ಕೂಡ ಪರಿಚಯಿಸುವಂತಹ ಉದ್ದೇಶ ನಿಮಗಿದ್ರೆ ನಮಗೆ ದೂರವಾಣಿ ಕರೆ ಮಾಡಬಹುದು. ಈ ಮಠ ಮಂದಿರ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮೂರಿನ ಶ್ರದ್ಧಾ ಕೇಂದ್ರಗಳ ಪರಿಚಯ ಮಾಡುವಂತಹ ಅವಕಾಶವೂ ಕೂಡ ನಮಗೆ ಸಿಗಲಿ ಅಂತ ಹಾರೈಸ್ತಾ, ಇಂದಿನ ಈ ಮೊದಲ ಕಾರ್ಯಕ್ರಮದಲ್ಲಿ ನಾವು ಉಪ್ಪಳ ಕೊಂಡಗೂರಿನ ಶ್ರೀ ನಿತ್ಯಾನಂದ ಯೋಗಾಶ್ರಮದ ಗುರುಗಳ ಜೊತೆಗೆ ಮಾತನಾಡುತ್ತಾ ಈ ಕ್ಷೇತ್ರದ ವಿಶೇಷತೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದೇವೆ. ಬನ್ನಿ ವೀಕ್ಷಕರೇ, ಈ ಮೊದಲ ಕಾರ್ಯಕ್ರಮದಲ್ಲಿ ನಾವು ಕೊಂಡಗೂರು ಕ್ಷೇತ್ರದತ್ತ ಪ್ರಯಾಣ ಬೆಳೆಸೋಣ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಅಬ್ಬಕ್ಕ ಟಿವಿ ಪ್ರಸ್ತುತಪಡಿಸುವ ಮಠ ಮಂದಿರ ವಿಶೇಷ ಕಾರ್ಯಕ್ರಮದಲ್ಲಿಂದು ಕಾಸರಗೋಡು ಜಿಲ್ಲೆಯ ಉಪ್ಪಳ ಸಮೀಪದ ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಬಗ್ಗೆ ಒಂದಷ್ಟು ದೃಶ್ಯಾವಳಿಗಳು, ಕ್ಷೇತ್ರದ ವಿಶೇಷತೆ, ಆರಾಧನಾ ಶಕ್ತಿಗಳ ಬಗ್ಗೆ ಶ್ರೀಗಳಿಂದಲೇ ಒಂದಷ್ಟು ಮಾಹಿತಿ, ಕ್ಷೇತ್ರದ ನಕ್ಷತ್ರವನ, ಗೋಶಾಲೆ, ಶಿಕ್ಷಣ ಕೇಂದ್ರ, ಕ್ಷೇತ್ರದಲ್ಲಿ ನಡೆದ ವಿಶೇಷ ಯಾಗ ಇತ್ಯಾದಿಗಳ ಹೂರಣವನ್ನು ನಿಮ್ಮ ಮುಂದಿರಿಸಲಿದ್ದೇವೆ. ಬನ್ನಿ, ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಒಳಗೆ ತಲೆಬಾಗಿ ತೆರಳಿ ಶ್ರೀ ಗಾಯತ್ರಿ ಮಾತೆ, ಪಟ್ಟದ ದೇವರು ಭಗವಾನ್ ನಿತ್ಯಾನಂದ ಸ್ವಾಮಿಗೆ ವಂದಿಸಿ ಶ್ರೀಗಳ ಜೊತೆಗೆ ಮಾತಾಡೋಣ. ನಾವು ಸ್ವಲ್ಪ ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಮುಂದುವರಿಬೇಕು ಅಂತ ಯೋಚನೆ ಮಾಡಿದ್ದದ್ದು. ಪೂರ್ವಾಶ್ರಮದಲ್ಲಿಯೂ ಸ್ವಲ್ಪ ಅಂಥದ್ದೇ ಚಟುವಟಿಕೆಯಲ್ಲಿ ಇದ್ದೆವು. ಸಂಘದ ಕಾರ್ಯಕರ್ತರಾಗಿದ್ದುಕೊಂಡು ಒಂದಿಷ್ಟು ಚಟುವಟಿಕೆ ನಡೆಸ್ತಾ ಇದ್ದೆವು. ಒಬ್ಬರು ಅನಾಥ ವ್ಯಕ್ತಿಯೊಬ್ಬರು ರಸ್ತೆ ಬದಿಯಲ್ಲಿ ಅವರು ಆರೋಗ್ಯದಲ್ಲಿರುವಾಗ ಬಹಳಷ್ಟು ಮಂದಿ ದುಡಿಸಿಕೊಂಡಿದ್ದರು. ಅನಾರೋಗ್ಯ ಬಂದಾಗ ಅವರಿಗೆ ಅವರ ಸ್ವಂತದವರು ಯಾರು ಇಲ್ಲದ ಕಾರಣ, ಯಾರೂ ನೋಡಿಕೊಳ್ಳದ ಕಾರಣ ರಸ್ತೆ ಬದಿಯಲ್ಲೇ ಇದ್ದವರು ಬಹಳ ಶೋಚನೀಯ ಸ್ಥಿತಿಯಲ್ಲಿ ಇದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರನ್ನು ಟ್ರೀಟ್ಮೆಂಟೆಲ್ಲ ಮಾಡಿ ಹುಷಾರಾದ ನಂತರ ಉಪ್ಪಳಕ್ಕೆ ತಂದು ಪುನಃ ಬಿಟ್ಟೆವು. ಆದರೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ದುರ್ಬಲರಾಗಿದ್ದವರು ನಮ್ಮ ಬೆನ್ನು ಹತ್ತಿದ್ರು. ಅಂದರೆ ನಾವು ಮನೆಗೆ ಬರುವಾಗ ನಮ್ಮೊಟ್ಟಿಗೆ ಮನೆಗೆ ಬರುವುದು, ಹಾಗೆ ನಾವು ಹೋಗಬೇಕಿದ್ರೆ ಹಾಗೆ ಹಿಂಬಾಲಿಸ್ತಾ ಬರಲಿಕ್ಕೆ ಶುರು ಮಾಡಿದರು. ಕೊನೆಗೂ ಅವರನ್ನು ಕನ್ಯಾನದಲ್ಲಿರುವ ಭಾರತ್ ಸೇವಾಶ್ರಮಕ್ಕೆ ಕೊಂಡೋಗಿ ನಾವು ಅವರನ್ನು ಅಲ್ಲಿ ಅಡ್ಮಿಟ್ ಮಾಡಿಸಿದೆವು. ಅವರನ್ನು ವಿಚಾರಿಸ್ಲಿಕ್ಕೆ ಹೋದಾಗ ಪುನಃ ಅವರು ನಮ್ಮ ಹಿಂದೆ ಬರಲಿಕ್ಕೆ ನೋಡಿದ್ರು. ಹಾಗೆ ಅಡಿಗೆ ಹೋಗುವಂಥದ್ದು ಇತ್ತು. ಅಂತೂ ಒಟ್ಟಿನಲ್ಲಿ ನಮಗೆ ಅಂತಹ ಒಂದು ಆಶ್ರಮ ಅಲ್ಲಿ ಕಟ್ಟಿ ಬಹಳ ದೊಡ್ಡ ಸೇವೆ ಮಾಡ್ತಾ ಇರುವಂಥ ಭಾರತ ಸೇವಾಶ್ರಮವನ್ನು ನೋಡಿದಾಗ ನಮ್ಮ ಈ ಪ್ರದೇಶದಲ್ಲಿರುವ ಜನಗಳಿಗೆ ಏನಾದರೂ ಒಳ್ಳೆಯ ಕೆಲಸ ಆಗಬೇಕೆಂಬ ಉದ್ದೇಶದಿಂದ ಒಂದು ಆಶ್ರಮ ಮಾಡಬೇಕು ಅಂತ ಹೊರಟದ್ದು. ಅದರ ಮಧ್ಯೆ ಅದರ ಹಿಂದಿಂದ ನಮ್ಮ ಬೇರೆ ಬೇರೆ ರೀತಿಯ ಆಧ್ಯಾತ್ಮಿಕ ಅನುಭವಗಳು ಮತ್ತು ನಮ್ಮ ಮಾನಸಿಕ ಭಾವನೆಗಳೆಲ್ಲ ಸ್ವಲ್ಪ ಇಂಥದ್ದೇ ದಾರಿಯಲ್ಲಿ ಹೋಗಬೇಕು ಅಂತಲೇ ಇದ್ದದ್ದು. ಇದಕ್ಕೆ ಪೂರಕವಾಗಿ ನಾವು ಉಪ್ಪಳದಲ್ಲಿ ಉದ್ಯೋಗಿಯಾಗಿದ್ದಾಗ ಅದರ ಯಜಮಾನರಾಗಿದ್ದವರೇ ನನಗೆ ಒಂದಿಷ್ಟು ಭೂಮಿಯನ್ನು ದಾನ ಕೊಟ್ಟು ಇಂತಹ ಒಂದು ಆಶ್ರಮವನ್ನು ಶುರು ಮಾಡಲಿಕ್ಕೆ ಬೆಂಬಲ ಕೊಟ್ಟರು. ಭೂಮಿ ದಾನ ಮಾಡಿದ್ದು ಮಾತ್ರವಲ್ಲ, ಅವರೆಲ್ಲರೂ ನಮ್ಮ ಜೊತೆಗೆ ನಿಂತುಕೊಂಡು ಮತ್ತು ನಮ್ಮ ಉದ್ಯೋಗವನ್ನೆಲ್ಲ ತ್ಯಾಗ ಮಾಡಿ ನಾವು ಈ ಕಡೆ ಬಂದು ಆಶ್ರಮ ಚಟುವಟಿಕೆ ಆರಂಭ ಆಯಿತು. 2003ರಲ್ಲಿ ನಾವು ಸನ್ಯಾಸ ಸ್ವೀಕಾರ ಮಾಡಿದೆವು. ಅದರ ನಂತರ ನಮ್ಮ ನೆರೆಹೊರೆಯವರು ಹಾಗೆ ಎಲ್ಲ ಹೆಚ್ಚಿನ ಸಮಾಜ ಬಂಧುಗಳು ನಮಗೆ ಒಳ್ಳೆಯ ಬೆಂಬಲಕ್ಕೆ ನಿಂತ ಕಾರಣ ಚಟುವಟಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತಾ ಉಂಟು. ಗುರುಗಳು ನಮಗೆ ಮಾನಿಲ ಶ್ರೀಗಳಿಂದ ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೇವೆ. ಮತ್ತು ನಮಗೆ ಗಾಯತ್ರಿ ದೇವರ ಪ್ರತಿಷ್ಠೆ ಇದೆ.
ಮತ್ತು ನಿತ್ಯಾನಂದ ಗುರುಗಳ ಪ್ರತಿಷ್ಠೆ. ನಾವು ಆಧ್ಯಾತ್ಮಿಕವಾಗಿ ನಿತ್ಯಾನಂದ ಸ್ವಾಮಿಗಳನ್ನೇ ಗುರುಗಳನ್ನಾಗಿ ಸ್ವೀಕರಿಸಿಕೊಂಡು ಯೋಗ ಸಾಧನೆ ಮಾಡ್ತಿದ್ದೆವು. ಹಾಗಾಗಿ ಅವರು ಈ ಭೂಮಿಗೆ ಬಂದವರು ಸಹ ಇಲ್ಲಿಗೆ ಅವರ ಪಾದಸ್ಪರ್ಶ ಆಗಿದೆ. ನಮ್ಮ ಮಠದ ಎದುರು ಭಾಗದಲ್ಲಿರುವ ಬಂಡೆಯಲ್ಲಿ ಅವರು ಹಿಂದೆ ಧ್ಯಾನಸ್ಥರಾಗಿದ್ದರು. ಹಾಗಾಗಿ ಅಂತಹ ಆ ಗುರುಗಳ ಮಹಾತ್ಮರ ಆ ಒಂದು ಪಾದಸ್ಪರ್ಶದಿಂದ ಈ ಭೂಮಿ ಆಧ್ಯಾತ್ಮಿಕ ಕಳೆ ತುಂಬಿದೆ. ಹಾಗಾಗಿ ಅವರನ್ನೇ ಗುರುಗಳನ್ನು ಇಟ್ಟುಕೊಂಡು ಸಾಧನೆ ಮಾಡಿದ್ದರಿಂದ ಇಲ್ಲಿ ನಮಗೇನು ಬೇಕೋ ಅದನ್ನೆಲ್ಲ ಅವರೇ ದಾರಿ ತೋರಿಸಿ ಅವರೇ ನಮಗೆ ಬೇಕಾದ ರೀತಿಯಲ್ಲಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾರೆ ಎಂಬ ಅನುಭವ ಈ ಕ್ಷಣದವರೆಗೂ ನಮಗಿರುವಂಥದ್ದು. ಹಾಗಾಗಿ ಇಲ್ಲಿ ನಿತ್ಯಾನಂದ ಸ್ವಾಮಿಗಳು ಮತ್ತು ಗಾಯತ್ರಿ ಮಾತೆಯರಿದ್ದರೆ ನಮ್ಮ ಪಟ್ಟದ ದೇವರು ಕೃಷ್ಣ ಮುಖ್ಯ ಪ್ರಾಣದೇವರು. ಇಷ್ಟು ನಮ್ಮ ಮಠದಲ್ಲಿ ಆರಾಧನೆ ನಡೀತದೆ. ಮತ್ತು ಗೋಮಾತೆಯ ಪೂಜೆ ನಡೀತದೆ. ಈ ಭೂಮಿಗೆ ಒಂದು ಯಾಗದ ಭೂಮಿ ಅಂತಲೇ ಬಹುಶಃ ಜನ ಒಪ್ಪಿಕೊಳ್ತಾರೆ. ಯಾವೆಲ್ಲ ಯಾಗಗಳು ಈ ಭೂಮಿಯಲ್ಲಿ ಆಯಿತು? ಇಲ್ಲಿ ಪ್ರತಿ ವರ್ಷ ಸಣ್ಣ ಪುಟ್ಟ ಹೋಮಗಳು ಹವನಗಳು ನಡೀತಾ ಇರ್ತದೆ. ಶತಚಂಡಿ ಯಾಗ ಮಾಡಿದ್ದೆವು. ಆನಂತರ ಸಹಸ್ರಚಂಡಿಗ ಯಾಗ ಮಾಡಲಿಕ್ಕೂ ದೇವರ ಅವಕಾಶ ಕೊಟ್ಟರು. ಅದರ ನಂತರ ಬೃಹತ್ ಗಾಯತ್ರೀಕೃತ ಸಂಪ್ರಾಪ್ತಿ ಯಾಗವು ಇಲ್ಲಿ ನಡೆದಿದೆ. ಚತುರ್ವೇದ ಸಂಹಿತಾ ಯಾಗವು ಅದರೊಟ್ಟಿಗೆ ನಡೆದಿತ್ತು. ಆನಂತರ ನಕ್ಷತ್ರೇಷ್ಠಿ ನಡೆದಿದೆ. ಮತ್ತು ವಿಶ್ವಜಿತ್ ಅತಿರಾತ್ರ ಸೋಮಯಾಗವೂ ನಡೆದಿದೆ. ಈಗ ಕಳೆದ ಮಾರ್ಚ್ ತಿಂಗಳಲ್ಲಿ ಪೂರ್ಣ ನವಗ್ರಹ ಯಾಗವೂ ನಡೆದಿದೆ. ಇದರ ಮಧ್ಯೆ ಬೇರೆ ಬೇರೆ ಯಾಗಗಳು ಹೋಮಗಳು ನಡೀತಾ ಇರ್ತದೆ. ಆದ ಕಾರಣ ಜನಗಳೆಲ್ಲ ಇಲ್ಲಿಯ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ಆಸಕ್ತಿಯಿಂದ ಭಾಗವಹಿಸ್ತಾರೆ, ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ, ಬೆಂಬಲಿಸ್ತಾರೆ. ಮಾತ್ರವಲ್ಲ, ಇದಕ್ಕೆ ನಮಗೆ ಕಟೀಲ್ನ ಆಸರಣರು ಒಳ್ಳೆಯ ಮಾರ್ಗದರ್ಶನ ಬೆಂಬಲವನ್ನೆಲ್ಲ ನೀಡ್ತಾ ಇದ್ದಾರೆ. ಹಾಗಾಗಿ ಇಂತಹ ವೈದಿಕ ಧರ್ಮವನ್ನು ಉಳಿಸುವಂತಹ ಅವಶ್ಯಕತೆ ಇದೆ. ಸಾಮಾಜಿಕ ಚಟುವಟಿಕೆಗೆ ಏನು ಆದ್ಯತೆ ಕೊಡ್ತೇವೋ ಅಷ್ಟೇ ದೇವರ ಕೆಲಸಗಳಿಗೂ ಯಜ್ಞ ಯಾಗಗಳಿಗೂ ಆದ್ಯತೆಯನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಣ್ಣ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ನಿರಂತರ ಬೇರೆ ಬೇರೆ ಯಾಗಗಳು ನಡೆದ ಕಾರಣ ಇದನ್ನು ಯಾಗಭೂಮಿ ಅಂತ ಕರೆಸಿಕೊಳ್ತಾರೆ. ಅದರಲ್ಲೂ ಪ್ರತ್ಯೇಕ ಸೋಮಯಾಗದಂತಹ ಅಪರೂಪದ ಯಾಗ ಅದು ಯಾಗಭೂಮಿ ಎಂದು ಕರೆಸಿಕೊಳ್ಳಲಿಕ್ಕೆ ಯೋಗ್ಯವಾದ ಯಾಗಗಳು. ಸೋಮಯಾಗದ ಸಿದ್ಧತೆಯ ಬಗ್ಗೆ ನಾವು ತಿಳ್ಕೊಂಡಿದ್ದೆವು. ಅಲ್ಲ, ಪ್ರಾರಂಭಿಕ ಸಿದ್ಧತೆಯೇ ಬಹಳ ಆಶ್ಚರ್ಯಕರವಾಗಿತ್ತು. ಸಿದ್ಧತೆ ಸ್ವಲ್ಪ ಸಿದ್ಧತೆ ಬಹಳ 2 ವರ್ಷಗಳ ಸುದೀರ್ಘ ಕಾಲದ ಸಿದ್ಧತೆ ಇತ್ತು. ಯಾಗದಲ್ಲಿ ಇಡೀ ಸಮಾಜವನ್ನು ಒಟ್ಟು ಸೇರಿಸ್ಕೊಳ್ಬೇಕು ಎಂಬಂತಹ ಹಿರಿಯರ ಕಲ್ಪನೆ ಇದ್ದುದು ಹಾಗೇನೆ. ಅದೇ ರೀತಿಯಲ್ಲಿ ನಡೀತಾ ಪ್ರತಿಯೊಬ್ಬರು ಎಲ್ಲರೂ ಜಾತಿ ಭೇದ ಮರೆತು ಒಂದಾಗಬೇಕು ಎಂಬಂಥ ಉದ್ದೇಶ ಇಟ್ಕೊಂಡು ಯಾಗದಲ್ಲಿ ಪ್ರತಿಯೊಂದು ಸಮಾಜದವರು ಅವರವರ ಕುಲದಲ್ಲಿ ಯಾವ ವೃತ್ತಿಯನ್ನು ಅನುಷ್ಠಾನ ಮಾಡ್ತಾಯಿದ್ರು ಅಂತಹವರಿಂದ ಅವರವರ ಕುಲವೃತ್ತಿಯ ಕೊಡುಗೆಯನ್ನು ಇಲ್ಲಿ ಯಾಗಗಳಿಗೆ ಪೂರ್ವ ಸಿದ್ಧತೆಯಲ್ಲಿ ಆರಂಭದಲ್ಲಿ ಎಲ್ಲರ ಕೊಡುಗೆಯನ್ನು ನಾವು ಸ್ವೀಕರಿಸಿದ್ದೇವೆ. ಪ್ರತಿಯೊಂದು ಸಮಾಜದವರು ಸಹ, ಉದಾಹರಣೆಗೆ ಗಾಣಿಗರು ಗಾಣದಲ್ಲಿ ಎಣ್ಣೆ ಮಾಡಿಕೊಟ್ರು, ಕೊರಗರು ಜೇನುತುಪ್ಪ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬುಟ್ಟಿ ಹೆಣೆದು ಕೊಟ್ಟಿದ್ದಾರೆ. ಇನ್ನು ಬಾಕುಡರು ಮತ್ತು ಮೊಗೇರ ಸಮಾಜದವರು ಒಂದು ಕಡೆಯಿಂದ ಕೃಷಿ ಮಾಡಿಕೊಟ್ಟಿದ್ದಾರೆ, ಚಾಪೆ ಹೆಣೆದು ಕೊಟ್ಟಿದ್ದಾರೆ. ಹೀಗೆ ಅವರೆಲ್ಲ ಸಕ್ರಿಯವಾಗಿ ತೊಡಗಿಸ್ಕೊಂಡೆ. ವಿಶ್ವಕರ್ಮ ಸಮಾಜದವರು ಯಾಗದ ಸಂದರ್ಭದಲ್ಲಿ ಬಳಕೆ ಆಗುವಂತಹ ಕೆಲವು ಮರದ ಸಲಕರಣೆಗಳನ್ನ ಅವರೇ ಒದಗಿಸಿ ಕೊಟ್ಟಿದ್ದಾರೆ. ಹಾಗೆಯೇ ಕುಂಬಾರರು ಮಡಿಕೆ ಮಾಡಿಕೊಟ್ಟಿದ್ದಾರೆ. ನೇಕಾರರು ವಸ್ತ್ರ, ದೀಪದ ಬತ್ತಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹೀಗೆ ಪ್ರತಿಯೊಂದು ಸಮಾಜ, ಎಲ್ಲ ಸಮಾಜ ಸಹ ನಮಗೆ ಇದರಲ್ಲಿ ಜೋಡಿಸಿಕೊಂಡಿದ್ದಾರೆ. ಹಾಗಾಗಿ ನಾನು ಕೆಲವೆಲ್ಲ ಈಗ ಬಿಟ್ಟಿರ್ಬೋದು, ಆದರೆ ಎಲ್ಲ ಸಮಾಜದವರು ಅವರವರ ಕುಲವೃತ್ತಿಯ ಸೇವೆಯನ್ನು ಅವರು ಇಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆ ಮೂಲಕ ಯಾಗದಲ್ಲಿ ಅವರೆಲ್ಲರೂ ಬಹಳ ಪ್ರೀತಿಯಿಂದ ಮತ್ತು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಈ ಯಾಗದ ಯಶಸ್ಸಿನಲ್ಲಿ ಇಡೀ ಹಿಂದೂ ಸಮಾಜದ ಎಲ್ಲ ವರ್ಗದವರ ಬೆಂಬಲವೇ ದೊಡ್ಡ ಕೊಡುಗೆ. ಅದು ಗಾಯತ್ರಿ ಯಾಗದ ಸಂದರ್ಭದಲ್ಲಿ ಇಂಥ ಊರುಗಳಿಂದಲೇ ಇಂಥ ಔಷಧಿಗಳನ್ನು ತರಬೇಕು ಅಂತ ಇತ್ತು. ಸೋಮಯಾಗದಲ್ಲಿ ಸೋಮಲತೆ ಉಪಯೋಗ ಆಗುವಂಥದ್ದು. ಸಾಧಾರಣವಾಗಿ ಸೋಮಲತೆ ಈ ಕಡೆ ಎಲ್ಲ ಸಿಗುವುದಿಲ್ಲ ಅಂತ ಎಲ್ಲ ಈ ಯಜ್ಞವನ್ನು ಮಾಡಿಸುವವರು ಅದಕ್ಕೆ ಪರ್ಯಾಯವಾಗಿ ಪೌತಿಕ ಎಂಬಂಥ ಇನ್ನೊಂದು ಗಿಡ ಇದೆ, ಅದರ ರಸವನ್ನು ಬಳಸ್ತಿದ್ರು. ಅದು ನಮಗೆ ಮಾತ್ರ ಒಂದು ಶ್ರೀಪಾದ್ ನಾಯಕರು ಮಂತ್ರಿಗಳಾಗಿದ್ದರು, ಅವರು ನಮಗೆ ಅದನ್ನು ಲಡಾಖ್ನಿಂದ ತರಿಸಿಕೊಡುವಲ್ಲಿ ಮಾತ್ರವಲ್ಲ, ಸೈನ್ಯದಲ್ಲಿದ್ದ ಕೆಲವರು ಅಲ್ಲಿ ಅವರಿಗೆ ಅತ್ಯಂತ ಹತ್ತಿರ ಪರಿಚಯವಾಗಿರುವ ಗಿಡವಾದ್ದರಿಂದ ಅಲ್ಲಿಂದ ಸುಲಭದಲ್ಲಿ ಅವರು ಸಂಗ್ರಹ ಮಾಡಿ ನಮಗೆ ಪೂರೈಸಿದ ಕಾರಣ
ಅಪರೂಪದ ಸೋಮಲತೆ ಎಂದು ಲಡಾಖ್ನಿಂದ ತಂದು ಈ ಸೋಮಯಾಗದಲ್ಲಿ ಯಾವುದು ಅಗತ್ಯವಾದದ್ದು ಆ ಯಾಗಕ್ಕೆ ಹೆಸರು ಸೋಮಯಾಗ ಅಂತ ಹೆಸರೇ ಈ ಗಿಡದಿಂದಾಗಿ, ಸೋಮಲತೆಯಿಂದಾಗಿ. ಹಾಗಾಗಿ ಅದನ್ನು ಇಲ್ಲಿ ತಂದು ಯಾಗದಲ್ಲಿ ಬಳಸ್ಕೊಂಡಿದ್ದೇವೆ. ಒಟ್ಟು ನಾವು ನಮ್ಮ ಸ್ವಂತಕ್ಕಾಗಿ ಮನುಷ್ಯರಾದವರು ನಾವೆಲ್ಲ ಮನೆ ಕಟ್ಟುವಾಗ ಒಳ್ಳೊಳ್ಳೆ ವಸ್ತುಗಳನ್ನ ಉಪಯೋಗಿಸ್ತೇವೆ. ಅಪರೂಪದಲ್ಲಿ ಕಾಣುವಂತಹ ಒಂದು ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ತಂದು ಈ ಮನೆಯನ್ನು ಹೇಗೆ ಚೆಂದ ಮಾಡ್ಬೋದು ಅಂತ ಆಲೋಚನೆ ಮಾಡ್ತೇವೆ. ಆಹಾರವಾಗಿ ಬಳಸುವಾಗ ನಾವು ಒಳ್ಳೊಳ್ಳೆ ದ್ರವ್ಯಗಳನ್ನು ಹುಡುಕಿ ತಂದು ಸ್ವಚ್ಛ ಮಾಡಿ ಅದನ್ನು ಬಳಸ್ಕೊಳ್ತೇವೆ. ನಮ್ಮೆಲ್ಲರಿಗೂ ಬೇಕಾದ ಕಾಲಕ್ಕೆ ಕೊಡುವಂತಹ ದೇವತೆಗಳು, ಅವರಿಗೆ ನಾವು ಯಜ್ಞದ ಮೂಲಕ ಕೊಡುವಾಗ ಅಷ್ಟೇ ಶುದ್ಧ ದ್ರವ್ಯವನ್ನು ಕೊಟ್ಟರೆ ಆ ದೇವತೆಗಳ ಅನುಗ್ರಹ ಆಗುತ್ತದೆ ಎಂಬಂಥದ್ದು ನಮಗಂತೂ ಈ ಯಾಗದ ಮೂಲಕ ದೇವತೆಗಳು ಅನುಗ್ರಹಿಸಿದ್ದಾರೆ ಎಂಬ ಅನುಭವ ಧಾರಾಳ ಇದೆ. ಹಾಗಾಗಿ ಆ ಯಜ್ಞವನ್ನು ಮಾಡುವಾಗ ಎಲ್ಲವೂ ಶುದ್ಧ ಸಾಹಿತ್ಯಗಳನ್ನೇ ಬಳಸಿಕೊಂಡದ್ದು. ಮಂಜು ಹನಿ ಸಂಗ್ರಹ ಅಂಥದ್ದೆಲ್ಲ ಅದು ಅರುಣಕೇತುಕ ಎಂಬಂಥ ಒಂದು ಚಯನಕ್ಕೆ ಬೇಕಿತ್ತು. ಹಿಮದ ನೀರು, ಏನು ಮಂಜುಗಡ್ಡೆ ಮಂಜು ಬರ್ತದೆ ಅದರದ್ದು, ಮತ್ತು ಕಾಮನ ಬಿಲ್ಲಿರುವ ಸಮಯದಲ್ಲಿ ಮಳೆಯ ನೀರು, ಹಾಗೆ ಬಹಳ ಧಾರಾಕಾರವಾಗಿ ಬರುವಂಥ ಮಳೆಯ ನೀರು ಇತ್ಯಾದಿಗಳೆಲ್ಲ ಇದಕ್ಕೆ ಬೇಕಿತ್ತು. ಹಾಗಾಗಿ ಅದನ್ನು ವರ್ಷದ ಹಿಂದಿಂದಲೇ 2 ವರ್ಷದ ಸುದೀರ್ಘ ಕಾಲ ಆದ ಮಳೆಗಾಲದಲ್ಲಿ ಅದನ್ನೆಲ್ಲ ಕಾದು ನಿಂತು ನಮ್ಮ ಕಾರ್ಯಕರ್ತರೆಲ್ಲ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಯಾಗದ ಪೂರ್ಣಾವತಿಯ ಸಂದರ್ಭದಲ್ಲಿ ಚಪ್ಪರ ಕೂಡ ಸುಟ್ಟು ಹೋಗ್ತದೆ ಅಂತೇಳಿ. ಹಾಂ, ಯಜ್ಞದಲ್ಲಿ ಈ ಸೋಮಯಾಗದ ವಿಶೇಷದಲ್ಲಿ ಈ ಯಜ್ಞಶಾಲೆಯನ್ನು ಸಹ ಅದು ಯಜ್ಞೇಶ್ವರನಿಗೆ ಸಮರ್ಪಿಸುವಂಥದ್ದು ಇರುವಂಥದ್ದು. ಯಾಕೆಂದರೆ ಸೋಮರಸಕ್ಕೆ ಅತ್ಯಂತ ಮಹತ್ವ ಇದೆ. ದೇವತೆಗಳನ್ನೆಲ್ಲ ಆಹ್ವಾನ ಮಾಡಿ ಅವರಿಗೆಲ್ಲ ಈ ಯಾಗದ ಮೂಲಕ ನಾವು ಸೋಮರಸವನ್ನು ಕೊಡ್ತೇವೆ. ಆನಂತರ ಅಲ್ಲೋ ಇಲ್ಲೋ ಸ್ವಲ್ಪ ಎಲ್ಲಾದರೂ ಅದು ಒಂದು ಧೂಳಿಗೆ ಸ್ವಲ್ಪ ಒಂದು ಕಣ ಸೇರಿದರೂ ಸಹ ಯಾಗದ ನಂತರ ಅಸುರರು ಬಂದು ಸೋಮರಸ ಸಿಕ್ಕದಿದ್ದರೂ ಅದರ ಧೂಳಾದರೂ ಸಿಗಬೇಕು ಅಂತ ಬಯಸಿ ಅದನ್ನೆಲ್ಲ ತಗೊಳ್ಳಿಕ್ಕೆ ಬರ್ತಾರೆ. ಅವರಿಗೆ ಅಸುರರಿಗೆ ಅದರಿಂದ ಏನೂ ಸಿಗಬಾರದು, ಕೆಟ್ಟವರಿಗೆ ಯಾವಾಗಲೂ ಬಲ ಸಿಗಬಾರದು. ಆ ನಿಟ್ಟಿನಲ್ಲಿ ಯಾಗದ ನಂತರ ಯಾಗಶಾಲೆಯನ್ನು ಹುತ ಮಾಡುವುದು, ಎಲ್ಲದಕ್ಕೂ ಅಗ್ನಿಸ್ಪರ್ಶ ಮಾಡಿ ಇಡೀ ಯಾಗಶಾಲೆಯನ್ನು ಅಲ್ಲಿ ಅಗ್ನಿಗೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಅದು ಇಲ್ಲಿ ನಡೆದಿದೆ. ಶ್ರೀ ಕ್ಷೇತ್ರದಲ್ಲಿ ನಡೆದ ವಿವಿಧ ಯಾಗಗಳು, ಆ ಯಾಗಗಳು ನೀಡಿದ ಫಲಶ್ರುತಿ, ಸೋಮಯಾಗದ ಪೂರ್ಣಾಹುತಿಯ ಕೊನೆಯಲ್ಲಿ ಯಾಗಶಾಲೆಗೆ ಬೆಂಕಿಯ ಕೆನ್ನಾಲಿಗೆ ಚಾಚಿರುವುದು ಎಲ್ಲವನ್ನೂ ಕಂಡಾಗ ಮತ್ತೊಮ್ಮೆ ಯಾಗದ ದೃಶ್ಯಾವಳಿಗಳನ್ನು ನೋಡುವ ಕುತೂಹಲ ಮೂಡುತ್ತದೆ. ಹಾಗಿದ್ದರೆ ಆ ಸನ್ನಿವೇಶಗಳ ವಿಡಿಯೋಗಳಿಗಾಗಿ ತಡಕಾಡೋಣ ಬನ್ನಿ. ಕೊಂಡೆವೂರು ಕ್ಷೇತ್ರದ ನಕ್ಷತ್ರವನ ಒಂದು ವಿಭಿನ್ನ ಕಲ್ಪನೆ.
ಇದರಲ್ಲಿ ಪರೋಪಕಾರದ ಜೊತೆಗೆ ಶ್ರೀಗಳ ಸ್ವಾರ್ಥವೇನಿದೆ ಗೊತ್ತಾ? ಅದು ಅವರಿಗಾಗಿ ಅಲ್ಲ, ಮುಂದಿನ ಮನುಕುಲಕ್ಕಾಗಿ. ನಕ್ಷತ್ರವನದ ಬಗ್ಗೆ ಶ್ರೀಗಳ ಮಾತು ಹೀಗಿತ್ತು. ನಕ್ಷತ್ರವನ ಒಂದಿದೆ ಅಂತ ಕೇಳಿದೆ, ಏನು ವಿಶೇಷ? ನಕ್ಷತ್ರವನ ಅಂದರೆ ಪ್ರತಿಯೊಂದು ನಕ್ಷತ್ರಕ್ಕೂ, ಪ್ರತಿಯೊಂದು ರಾಶಿಗೂ, ನವಗ್ರಹರಿಗೂ ಒಂದೊಂದು ವೃಕ್ಷಗಳನ್ನು, ಗಿಡಗಳನ್ನು ನಮ್ಮ ಪ್ರಾಜ್ಞರು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಆ ಗಿಡ ಮರಗಳನ್ನು ಇಲ್ಲಿ ನಡುವ ಮೂಲಕ ತಮ್ಮ ತಮ್ಮ ನಕ್ಷತ್ರಗಳ ಆರಾಧನೆಯನ್ನು ಪ್ರಕೃತಿ ಆರಾಧನೆಯ ಮೂಲಕ ಆರಾಧಿಸಿಕೊಂಡು ಫಲಸಿದ್ಧಿ ಮಾಡುವಂತಹ ಒಂದು ಅವಕಾಶವನ್ನು ಇಲ್ಲಿ ಮಾಡಲು ನಾವು ನಕ್ಷತ್ರವನ್ನು ಮಾಡಿದ್ದೇವೆ. ಸಾಮಾನ್ಯವಾಗಿ ಕೆಲವರಿಗೆ ನಕ್ಷತ್ರದ ಬಗ್ಗೆ ಗೊತ್ತಿರುವುದಿಲ್ಲ, ಕೆಲವರಿಗೆ ನಕ್ಷತ್ರ ಜಾತಕ ದೋಷ ಎಂಬಂಥ ಭಯ ಇರ್ತದೆ. ಇಂತಹ ಸಂದರ್ಭಗಳಲ್ಲಿ ತಮ್ಮಲ್ಲಿ ಆರ್ಥಿಕವಾಗಿ ಕಷ್ಟಪಡುವವರು, ತನ್ನ ದಿನಚರಿಗೋಸ್ಕರ ಕಷ್ಟಪಡುವವರು ಇಂತಹ ದೋಷಗಳು ಎಂಬ ಕಾರಣದಲ್ಲಿ ಭಯಭೀತರಾಗಿ ಏನೇನೋ ಪರಿಹಾರ ಮಾಡಲಿಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಲಿಕ್ಕೆ ಸಾಧ್ಯವಿಲ್ಲದಂಥವರಿಗೆಲ್ಲ ಇಲ್ಲಿ ವೃಕ್ಷಗಳನ್ನು ಪ್ರದಕ್ಷಿಣದ ಆಯಾಯ ದಶೆ ಯಾವುದಿದೆಯೋ ಆ ದಶೆಗೆ ಸಂಬಂಧಪಟ್ಟಂತಹ ಗ್ರಹರ ವಿಗ್ರಹ ಇದೆ ಮತ್ತು ವೃಕ್ಷವೂ ಇದೆ. ಕೆರೆಯಿಂದ ಒಂದು ತಂಬೆಗೆ ನೀರು ತಂದು ಆ ವೃಕ್ಷ ಸಹಿತ ಆ ವಿಗ್ರಹಕ್ಕೆ ಪ್ರದಕ್ಷಿಣೆ ಹಾಕಿ ಆ ವೃಕ್ಷಕ್ಕೆ ನೀರೆರೆದು ಅದರ ನವಗ್ರಹರ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಂಡು ಇದು ಶಾಸ್ತ್ರೀಯವಾಗಿಯೂ ಸಮ್ಮತವಾಗಿರುವಂಥದ್ದು. ಹಾಗಾಗಿ ಜನಗಳಿಗಾಗಿ ಸುಲಭ ಪರಿಹಾರದಂತಹ ಒಂದು ಮಾರ್ಗ ಮಾತ್ರವಲ್ಲ, ಇವತ್ತು ಗಿಡ ಮರಗಳನ್ನು ಸಂರಕ್ಷಣೆ ಮಾಡಬೇಕು ಎಂಬಂತಹ ಏನು ಯೋಜನೆಗಳು ನಡೀತಾ ಇದೆ, ಧಾರ್ಮಿಕವಾಗಿಯೂ ಇಂತಹ ಚಟುವಟಿಕೆ ಹೀಗೆ ಮಾಡಿದಾಗ ಆ ಗಿಡಗಳ ಮೇಲೆ ಅತ್ಯಂತ ಮಹತ್ವ, ಪ್ರೀತಿ, ಭಕ್ತಿ ಎಲ್ಲ ಇದ್ದುಕೊಂಡು ಅದನ್ನು ಸಾಕ್ತಾರೆ. ಹಾಗಾಗಿ ಪ್ರಕೃತಿ ಸಂರಕ್ಷಣೆ ಮಾಡುವಲ್ಲಿ ಇದು ದೊಡ್ಡ ಕೊಡುಗೆಯನ್ನು ಕೊಡಬಹುದು. ಮಠ ಮಂದಿರ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಈ ಮಧ್ಯೆ ಒಂದು ಪುಟ್ಟ ವಿರಾಮ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಪ್ರಶಸ್ತಿಗಳನ್ನು ಪಡೆದಿರುವ ಸಹಕಾರಿ ಸಂಘ. ಕಳೆದ 68 ವರ್ಷಗಳಿಂದ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರರಾಗಿರುವ ಸಹಕಾರಿ ಸಂಘ. ಸಂಘವು ಫಿಕ್ಸ್ಡ್ ಡೆಪಾಸಿಟ್ಗೆ ಆಕರ್ಷಕ ಬಡ್ಡಿಯನ್ನು ನೀಡುತ್ತಿದ್ದು, ಈಗ ಜಾರಿಯಲ್ಲಿರುವ ಬಡ್ಡಿಯ ದರ 46 ದಿನಗಳಿಂದ 90 ದಿನಗಳವರೆಗೆ ಶೇಕಡ 5, 91 ದಿನಗಳಿಂದ 180 ದಿನಗಳವರೆಗೆ ಶೇಕಡ 5.5, 180 ದಿನಗಳಿಂದ 270 ದಿನಗಳವರೆಗೆ 6%, 271 ದಿನಗಳಿಂದ 365 ದಿನಗಳವರೆಗೆ 6.5%, 13 ತಿಂಗಳಿಂದ 24 ತಿಂಗಳವರೆಗೆ 8.5%, 25 ತಿಂಗಳಿಂದ 60 ತಿಂಗಳವರೆಗೆ 8.75%, 25 ತಿಂಗಳಿಂದ 60 ತಿಂಗಳವರೆಗಿನ ಬಡ್ಡಿ ದರದಲ್ಲಿ ವಿಶೇಷ ಆಕರ್ಷಣೆ. ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ, ಸಂಘ ಸಂಸ್ಥೆ ಮತ್ತು ವಿಕಲಾಂಗರಿಗೆ 9.25% ಬಡ್ಡಿ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ರೈತ ಸದನ, ಬೀರಿ, ಅಂಚೆ, ಕೋಟೆಕಾರು. ಈ ಮನೆಯ ಶೈನು ವಾಪಸ್ ತರೋದು ಅಸಾಧ್ಯ. ಯಾವಾಗ ಪೇಂಟ್ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ, ಹಿಂಗ್ ಶೈನ್ ಹೊಡೆಯುತ್ತೆ ಅನ್ನೋದು ಮುಖ್ಯ. Surfaco Paints, shining since 1979. ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ತೊಕ್ಕೋಟು ಕಲ್ಲಾಪು ಯೂನಿಟಿ ಸಭಾಂಗಣದ ಬಳಿ ನಿಮ್ಮ ಬಂಗಾರದ ಬದುಕಿಗಾಗಿ. ಗೋಲ್ಡ್, ಡೈಮಂಡ್ಸ್ ಆ್ಯಂಡ್ ಜೆಮ್ಸ್, 3 ಅಂತಸ್ತುಗಳ ಸುಂದರ ರಚನೆ, ಅದರೊಳಗೆ ಚಿನ್ನ, ಬೆಳ್ಳಿ, ವಜ್ರ ವೈಢೂರ್ಯಗಳ ನವನವೀನ ಶೈಲಿಯ ಆಭರಣಗಳ ಭಂಡಾರ.
ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್, NS66, ಕಲ್ಲಾಪು, ತೊಕ್ಕೊಟ್ಟು, ಮಂಗಳೂರು. ಮತ್ತೆ ಮಠ ಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಕ್ಷತ್ರವನವನ್ನು ಸರಿಯಾಗಿ ಸುತ್ತಾಡಲು ಕನಿಷ್ಠ 1 ಗಂಟೆಯಾದರೂ ಬೇಕು. ಅಲ್ಲಿರುವ ವೃಕ್ಷಗಳ ವಿವರಣೆ, ಅದರೊಳಗಿನ ಔಷಧೀಯ ಗುಣ, ಅದು ಯಾವ ರಾಶಿಗೆ ಸೇರಿದ್ದು, ಪೂರಕವಾದ ನಕ್ಷತ್ರಗಳು ಯಾವ್ಯಾವುದು ಎಂಬಿತ್ಯಾದಿ ವಿಮರ್ಶೆ ಮಾಡುವ ಪಂಡಿತರಿಗೆ 24 ಗಂಟೆ ಕುಳಿತರೂ ಕಡಿಮೆಯಾದೀತು. ಪವಿತ್ರ ಕೆರೆಯ ಸುತ್ತಮುತ್ತ ಇರುವ ಸಸ್ಯಕಾಶಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಬನ್ನಿ.
ವನದ ನಿರ್ಮಾಣದ ಸ್ವಾರ್ಥ ಏನು ಎಂಬುದರ ಬಗ್ಗೆ ಚೆನ್ನಾಗಿ ಅರಿವಿರುವ ಉದ್ಯಮಿ, ರಾಜಕಾರಣಿ, ಧಾರ್ಮಿಕ ಮುಂದಾಳು ಚಂದ್ರಹಾಸ ಪಂಡಿತ್ ಹೌಸ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕೊಂಡೇರು ಕ್ಷೇತ್ರ ಬಹಳ ನಂಬಿಕೆ, ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಹಿಂದುಳಿದ ಅನೇಕ ದೀನದಲಿತರ ಉದ್ಧಾರಕ್ಕಾಗಿರುವಂಥ ಒಂದು ಕ್ಷೇತ್ರ. ಅದರಲ್ಲೂ ಗುರೂಜಿಯವರು ಬಹಳ ಸಾಮಾಜಿಕ ಕಳಕಳಿ ಇರುವಂಥ ಒಬ್ಬ ಸ್ವಾಮೀಜಿ. ಅಲ್ಲಿ ನಾನು ಕಳೆದ ಕೊರೋನಾಕ್ಕಿಂತ ಒಂದು 2-3 ತಿಂಗಳ ಮುಂಚೆ ನಾನು ಅಲ್ಲಿಗೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಕೆರೆ ನಿರ್ಮಾಣ ಆಗ್ತಾಯಿತ್ತು. ನಿರ್ಮಾಣ ಆಗಿ ಉದ್ಘಾಟನೆ ಹಂತಕ್ಕೆ ಮುಟ್ಟಿತ್ತು, ಆದರೆ ಉದ್ಘಾಟನೆ ಆಗಿರಲಿಲ್ಲ. ಹಾಗೆ ನಾನು ಗುರೂಜಿ ಹತ್ರ ಕೇಳಿದೆ, ಗುರೂಜಿ ಕೆರೆ ಮಾಡುವ ಉದ್ದೇಶ ಏನಿತ್ತು? ಇಲ್ಲಿ ಬೇಕಾದಷ್ಟು ನೀರಾವರಿ ಇತ್ತಲ್ವಾ, ಬಾವಿ ಇತ್ತು, ಬೋರ್ವೆಲ್ ಇತ್ತು, ಬೇರೆ ಬೇರೆ ಇತ್ತು, ಆದರೂ ಕೂಡ ಕೆರೆ ಮಾಡುವಂಥ ಉದ್ದೇಶ ಏನು ಗುರೂಜಿ ಅಂತ ಕೇಳಿದೆ. ಬಹಳ ಮಾರ್ಮಿಕವಾಗಿ ನೋಡಿದರು. ಚಂದ್ರಾಸ್ತ್ರಿ, ಇದರಲ್ಲಿ ನಕ್ಷತ್ರವನ ಅಂತ ನಾನು ಮಾಡ್ತಾಯಿದ್ದೇವೆ. ಈ ನಕ್ಷತ್ರವನದಲ್ಲಿ ನಕ್ಷತ್ರಗಳಿಗೆ ಸಂಬಂಧಪಟ್ಟಂಥದ್ದು, ರಾಶಿಗಳಿಗೆ ಸಂಬಂಧಪಟ್ಟದ್ದು ಮತ್ತು ಗ್ರಹಗಳಿಗೆ ಸಂಬಂಧಪಟ್ಟಂಥ 3 ವಿಧದ 3 ಅಂತರದಲ್ಲಿ ಗ್ರಹ ಮರಗಳನ್ನು ನಾವು ನೆಟ್ಟಿದ್ದೇವೆ. ಇದು ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾನು ನೆಟ್ಟಿದ್ದೇನೆ ಮತ್ತು ಇದರಿಂದ ಸಮಾಜಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಆಗಬೇಕನ್ನುವಂಥದ್ದು ನನ್ನ ದೂರದರ್ಶಿತ್ವ ಅನ್ನುವಂಥ ಮಾತನ್ನು ಅವರು ಹೇಳಿದರು. ನನಗೆ ಅರ್ಥ ಆಗಲಿಲ್ಲ ಸ್ವಾಮೀಜಿಗಳ ದೂರದರ್ಶಿತ್ವ ಅದು ಯಾವ ರೀತಿಯಲ್ಲಿ ಇರೋದು ನನಗೆ ಅರ್ಥ ಆಗಲಿಲ್ಲ. ಅದನ್ನು ನಾನು ಕೇಳಿದೆ ಬಾಯ್ಬಿಟ್ಟು ಕುತೂಹಲದಿಂದ, ಸ್ವಲ್ಪ ಇದನ್ನು ವಿವರವಾಗಿ ಹೇಳ್ತೀರಾ ಅಂತ ಅವ್ರ ಹತ್ರ ವಿನಮ್ರವಾಗಿ ಕೇಳಿದೆ. ಅವರಂತೂ ಮತ್ತು ಬಹಳ ಜ್ಞಾನವುಳ್ಳಂಥ ಸ್ವಾಮೀಜಿ, ಅವರು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ವಿಮರ್ಶೆ ಕೊಟ್ಟರು. ಚಂದ್ರಹಾಸ ಒಂದು ಅನೇಕ ಬಡ ಕುಟುಂಬಗಳಿಗೆ ತನ್ನ ಜೀವನದಲ್ಲಿ ಕಷ್ಟ ಬರುವಾಗ ನೆನಪಾಗೋದು ಜ್ಯೋತಿಷ್ಯ. ಈ ಜ್ಯೋತಿಷ್ಯದ ಹತ್ರ ಹೋದಾಗ ತನ್ನ ಕಷ್ಟ ಸುಖಗಳ ಬಗ್ಗೆ ಅಲ್ಲಿ ಪ್ರಸ್ತಾಪಿಸಿದಾಗ ಅದಕ್ಕೆ ಅನೇಕ ಪರಿಹಾರಗಳನ್ನು ಹೇಳುವಾಗ ಬೇರೆ ಬೇರೆ ರೀತಿಯ ಗ್ರಹಗಳಿಗೆ, ಬೇರೆ ಬೇರೆ ರೀತಿಯ ನಕ್ಷತ್ರಗಳಿಗೆ, ಬೇರೆ ಬೇರೆ ರೀತಿಯ ರಾಶಿಗಳಿಗೆ ಬೇಕಾಗುವಂಥ ಒಂದು ಮರಗಳಿರ್ತವೆ. ಅದನ್ನು ಸುತ್ತು ಬಂದಾಗ ಅಥವಾ ಅದಕ್ಕೆ ಪ್ರದಕ್ಷಿಣೆ ಹಾಕಿದಾಗ ಅದರ ಗ್ರಹಗತಿಗಳು ಸ್ವಲ್ಪ ಪರಿಹಾರ ಸಿಕ್ಕು ಜೀವನದಲ್ಲಿ ಒಳ್ಳೆಯ ಒಂದು ನೆಮ್ಮದಿಯ ವಾತಾವರಣ ಬರ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಅನೇಕರು ತಿರುಗ್ತಾರೆ. ಆದರೆ ಕೆಲವೊಂದು ಕಡೆಗಳಲ್ಲಿ ಇದನ್ನೇ ಬಂಡವಾಳವನ್ನು ಸಿಕ್ಕಿಟ್ಟುಕೊಂಡು ಸ್ವಲ್ಪ ತೊಂದರೆ ಕೊಡುವಂಥ ಪರಿಸ್ಥಿತಿಗಳು ಈಗ ಸಮಾಜದಲ್ಲಿ ಇದ್ದಾವೆ. ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಇಲ್ಲಿ ಬಂದು ಯಾವುದೇ ರೀತಿಯ ಶುಲ್ಕ ಇಲ್ಲದೆ ತನ್ನ ಗ್ರಹಗಳಿಗೆ ಅಥವಾ ತನ್ನ ಗ್ರಹಚಾರಕ್ಕೆ ಬೇಕಾದಂಥ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ. ಆ ಕಾರಣಕ್ಕೋಸ್ಕರ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಅದು ಒಂದು ರೀತಿಯಲ್ಲಿ. ಆದರೆ ಇನ್ನೊಂದು ವಿಚಾರವನ್ನು ಹೇಳಿದಾಗ ಬಹಳ ನನಗೆ ಒಂದು ವಿಶೇಷ ಅಂತ ಅನಿಸಿತ್ತು. ನೋಡಿ ಚಂದ್ರಶ್ರೀ, ಇವತ್ತು ಸಣ್ಣ ಸಣ್ಣ ಗಿಡಗಳಿದ್ದಾವೆ. ಇದು ಬೆಳೀತಾ 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 ಮೇಲೆ ಎಷ್ಟು ಎತ್ತರಕ್ಕೆ ಹೋಗುತ್ತೆ ಅದೇ ರೀತಿಯಲ್ಲಿ ಅಡಿಗೆ ಭಾಗಕ್ಕೂ ಕೂಡ ಅದರ ಬೇರುಗಳು ಹೋಗುತ್ತವೆ. ಅನೇಕ ಮರಗಳನ್ನು ನೆಟ್ಟಾಗ ಇದರಲ್ಲಿ ಬರುವಂಥ ಒಸರಿನ ನೀರೇನಿದೆ ಆ ನೀರು ಎಲ್ಲ ಬೇರುಗಳನ್ನು ದಾಟಿಕೊಂಡು ಈ ಕೆರೆಗೆ ಬರ್ತವೆ. ಅಲ್ಲಿ ಶೇಖರಣೆ ಆಗುತ್ತೆ. ಶೇಖರಣೆ ಅಂತ ನೀರನ್ನು ಸೇವಿಸಿದಾಗ ಅಥವಾ ಅದರಲ್ಲಿ ಸ್ನಾನ ಮಾಡಿದಾಗ ಯಾವುದಾದ್ರೂ ಒಂದು ರೋಗಕ್ಕೆ ಖಂಡಿತವಾಗಿ ಇದು ಔಷಧವಾಗಿ ಪರಿಣಮಿಸುತ್ತೆ. ಆ ಮೂಲಕವಾಗಿ ಇಲ್ಲಿ ಬಂದಂಥ ಭಕ್ತರಿಗೆ ಅವರ ರೋಗಕ್ಕೆ ವಾಸಿಯಾಗುವಂಥ ಒಂದು ತೀರ್ಥಭಾವಿ ಅನ್ನೋ ರೀತಿಯಲ್ಲಿ, ತೀರ್ಥ ಕೆರೆ ಅನ್ನೋ ರೀತಿಯಲ್ಲಿ ಇದು ಪರಿವರ್ತನೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದು ಒಂದು ಭಾಗ ಅಂತ ಅವರು ಹೇಳಿದರು. ಅಂದರೆ ಅವರ ದೂರದರ್ಶಿತ್ವದ ಒಂದು ವಿಚಾರವನ್ನು ಕಂಡಾಗ ಇದನ್ನೇ ನಮ್ಮ ರಾಜಕೀಯ ವ್ಯಕ್ತಿಗಳು ಮಾಡಿದರೆ ಈ ದೇಶ ಯಾವ ಹಂತಕ್ಕೆ ಮುಟ್ಬೋದು ಅನ್ನುವಂಥ ಆಲೋಚನೆ ನನಗೆ ಆ ಸಂದರ್ಭದಲ್ಲಿ ನನ್ನ ಮನದಲ್ಲಿ ಒಳಗಿರುವಂಥದ್ದು. ಅದೇ ರೀತಿಯಲ್ಲಿ ಮತ್ತೊಂದು ಮಾತನ್ನು ಆ ದಿವಸ ಹೇಳಿದರು ಅವರು. ನೋಡಿ ಚಂದ್ರಹಾಸ, ನೀವು ಈಗ ಮೈಸೂರಿಗೆ, ಬೆಂಗಳೂರಿಗೆಲ್ಲ ನೀವು ವ್ಯವಹಾರಕ್ಕೋಸ್ಕರ ಹೋಗ್ತೀರಿ ಅಥವಾ ಪ್ರವಾಸಕ್ಕಂತ ಹೋಗ್ತೀರಿ. ಆವಾಗ ನೀವು ಅಲ್ಲಲ್ಲಿ ಏನು ಮಾಡ್ತೀರಿ? ನೀರಿಗೋಸ್ಕರ ನಿಮಗೆ ವಿಶ್ವಾಸ ಇಲ್ಲ ಎಲ್ಲೂ ಕೂಡ, ಬಾವಿ ನೀರು ಕುಡಿಲಿಕ್ಕೆ ಅಥವಾ ಯಾವುದಾದ್ರು ಕುಡಲಿಕ್ಕೆ. ಅಲ್ಲಿರುವಂಥ ಬಾಟ್ಲಿ ನೀರು ಮೇಲೆ ನಿಮಗೆ ವಿಶ್ವಾಸ. ಆ ಬಾಟ್ಲಿ ನೀರು 10 ರೂಪಾಯೋ 20 ರೂಪಾಯಿ 50 ರೂಪಾಯಿ ಕೊಟ್ಟು ಆ ಬಾಟ್ಲಿಯನ್ನು ನೀವು ಚೀಲದಲ್ಲಿ ಹಿಡ್ಕೊಂಡು ಬೇಕಾದಾಗ ಸ್ವಲ್ಪ ಸ್ವಲ್ಪ ಕುಡಿದುಕೊಂಡು ತಮ್ಮ ಬಾಯಾರಿಕೆ ನೀಗಿಸುವಂಥ ಪ್ರಯತ್ನ ನೀವು ಮಾಡ್ತೀರಿ. ಅದೇ ರೀತಿಯಲ್ಲಿ ಕೆಲವೇ ಸಮಯದಲ್ಲಿ ನೀವು ಇನ್ನೊಂದು ಸಂಗತಿ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಕಾರಣ ಈಗಿನ ವಾತಾವರಣ ಕಲುಷಿತಗೊಂಡು ಈ ವಾತಾವರಣದಲ್ಲಿ ವಾಯು ಮಾಲಿನ್ಯಗೊಂಡು ಆ ವಾಯು ಶುದ್ಧವಾದಂಥ ವಾಯು ಸಿಗದಂಥ ಪರಿಸ್ಥಿತಿ ಬಂದಾಗ ಖಂಡಿತವಾಗಿ ನೀವು ಬೆನ್ನ ಮೇಲೆ ಆಕ್ಸಿಜನ್ನ ಏನು
ಕ್ಯಾನ್ ಇದೆ, ಅದನ್ನು ಹಾಕ್ಕೊಂಡು ಹೋಗಿ ನೀವು ಮಾಸ್ಕ್ ಹಾಕ್ಕೊಂಡು ರೀತಿಯಲ್ಲಿ ನೀವು ಹೋಗುವಂಥ ಪರಿಸ್ಥಿತಿ ಖಂಡಿತ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಅವರು ಹೇಳಿದಂಥ 3 ತಿಂಗಳ ಒಳಗಡೆ 90 ದಿವಸದ ಒಳಗಡೆ ನಮಗೆ ಕೊರೋನಾ ಅನ್ನುವಂಥ ಮಹಾಮಾರಿ ಅಪ್ಪಳಿಸಿತ್ತು. ನಾವು ಆಕ್ಸಿಜನನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಇದು ನಮಗೆ ನೆನಪಿಸುವಂಥ ಕೆಲವು ಕಾರ್ಯಗಳು ಆಗ್ತದೆ. ಅಂದರೆ ನಾವು ಯಾವುದು ಕೂಡ ಪ್ರಕೃತಿಯನ್ನು ನಿಕೃಷ್ಟವಾಗಿ ನೋಡ್ತಾ ಹೋಗ್ತೇವೋ ಆ ಸಂದರ್ಭದಲ್ಲಿ ಪ್ರಕೃತಿ ನಮಗೆ ಪಾಠವನ್ನು ಕಲಿಸ್ತಾ ಹೋಗ್ತದೆ. ಅದಕ್ಕೋಸ್ಕರ ಪ್ರಕೃತಿಯನ್ನು ಪ್ರೀತಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಮ್ಮನ್ನು ಆ ನಿಕೃಷ್ಟ ಭಾವನೆಯಿಂದ ಹೊರಗೆ ಬಂದಾಗ ಮಾತ್ರ ಪ್ರಕೃತಿ ನಮ್ಮನ್ನು ರಕ್ಷಿಸ್ತದೆ. ಹಾಗಾಗಿ ಕೊಂಡೇವರು ಸ್ವಾಮೀಜಿ ಮಾಡಿದಂಥ ಅನೇಕ ಕೆಲಸ ಕಾರ್ಯಗಳು ಕೇವಲ ಆ ಒಂದು ಕೆರೆ ಅಥವಾ ಒಂದು ಆ ವನದಿಂದ ಮಾತ್ರ ಅಲ್ಲ, ಅನೇಕ ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಇಡೀ ಆ ಕುಂಬ್ಳೆ ಅಥವಾ ನಮ್ಮ ಉಪ್ಪಳದ ಪ್ರದೇಶದಲ್ಲಿ ಬಹಳಷ್ಟು ಎಲ್ಲ ಬಡವರ ಒಂದು ಕಣ್ಣೊರೆಸುವಂಥ ಕೆಲಸ ಕಾರ್ಯಗಳು. ಅದೇ ರೀತಿಯಲ್ಲಿ ದೀನದಲಿತರ ಅಲ್ಲಿನ ಆ ಒಂದು ಸ್ಲೋಗನೇ ಹೇಳ್ತದೆ, ಅನ್ನ ಅಕ್ಷರ ಮತ್ತು ಆಶ್ರಯ ಅನ್ನುವಂಥ ಒಂದು ಸ್ಲೋಗನ್ ಸ್ವಾಮೀಜಿಗಳ ಏನಿದೆ ಅದು ಖಂಡಿತವಾಗಿ ಸಮಾಜದ ಕಣ್ಣೊರೆಸುವಂಥ ಕೆಲಸ ಆಗಿದೆ ಮತ್ತು ಕಣ್ತೆರೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅನೇಕ ಕೆಲವರು ಮದ್ಯವ್ಯಸನಿಗಳಾಗಿದ್ದವರನ್ನು ಕೂಡ ಪರಿವರ್ತನೆ ಮಾಡಿ ಆ ಮಠದ ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಂಡು ಇವತ್ತು ಸಮಾಜಕ್ಕೆ ಅವರೊಬ್ಬ ಆಸ್ತಿ ಆಗುವಂಥ ವ್ಯವಸ್ಥೆಯನ್ನು ಕೂಡ ಸ್ವಾಮೀಜಿಗಳ ಕೆಲಸ ಕಾರ್ಯಗಳು ಒಂದು. ಹಾಗಾಗಿ ಅನೇಕ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳು ಸ್ವಾಮೀಜಿಯ ನೇತೃತ್ವದಲ್ಲಿ ಆ ಭಾಗದಲ್ಲಿ ಆಗ್ತಾಯಿದೆ. ಮುಂದಿನ ದಿವಸಗಳಲ್ಲಿ ನಮಗೆ ಕರ್ನಾಟಕಕ್ಕೂ ಅಂದರೆ ನಮ್ಮ ಮಂಗಳೂರು ವಿಧಾನಸಭಾದ ಈ ಕ್ಷೇತ್ರಕ್ಕೂ ಕೂಡ ಅವರ ಆ ಗೋಸೇವೆ ಅನ್ನುವಂಥದ್ದು ಬಹಳ ನನಗೆ ಅಲ್ಲಿಂದಲೇ, ನಾನು ಕೂಡ ಗೋವಿನ ಒಂದು ಪ್ರೀತಿ ನನಗೆ ಹುಟ್ಟಲಿಕ್ಕೆ ಕಾರಣ ಆಗಿದೆ ಅಲ್ಲಿಂದಲೇ. ಹಾಗಾಗಿ ಆ ಸೇವೆಯನ್ನು ಕೂಡ ನಾವು ಕಣ್ಣಾರೆ ಕಂಡಾಗ ನಮಗೆಲ್ಲವೂ ಕೂಡ ಈ ಪ್ರಕೃತಿಯಲ್ಲಿ ಪ್ರೀತಿ ಹುಟ್ಟುವಂಥ ಒಂದು ಅವಕಾಶಗಳಾಗಿದ್ದಾವೆ. ಹಾಗಾಗಿ ಮನುಷ್ಯರನ್ನು ಪರಿವರ್ತಿಸುವ ಕೆಲಸ ನಮ್ಮ ಗುರೂಜಿಯವರಿಂದ ಆಗ್ತಾಯಿದೆ. ಹಾಗಾಗಿ ಗುರೂಜಿಯವರ ಆಶೀರ್ವಾದ ಮತ್ತು ಅವರ ಒಂದು ಏನು ಅವರ ಕೊಡುಗೆ ಇದೆ ಅದು ಈ ಸಮಾಜಕ್ಕೆ ಇನ್ನಷ್ಟು ಸಿಗಲಿ ಅನ್ನುವಂಥ ಆಸೆ. ಶ್ರೀ ಕ್ಷೇತ್ರದಲ್ಲಿ ಗೋಶಾಲೆ ಸ್ಥಾಪನೆಯ ಉದ್ದೇಶ ಏನಿತ್ತು? ಗೋಶಾಲೆಯಾದ ಬಳಿಕ ಈ ಮಣ್ಣಿನ ಪಾವಿತ್ರ್ಯತೆ ಹೆಚ್ಚಿದ್ದು ಹೇಗೆ? ಈಗ ಎಷ್ಟು ಗೋವುಗಳಿವೆ? ಅದರ ಆರೈಕೆ ಹೇಗೆ? ಶ್ರೀಗಳು ವಿವರಿಸುತ್ತಾರೆ, ಕೇಳಿ. ಒಂದು ಗೋವನ್ನು ತಂದು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಒಬ್ಬರು ಸಮರ್ಪಿಸಿದರು ಇಲ್ಲಿ ಹತ್ತಿರದವರೇ. ಅದಾಗಿ ಸಹಜವಾಗಿ ಇಲ್ಲಿ ಬಂದು ಇಲ್ಲಿ ಮೊಕಾಮ್ ಹೊಡಿತು ಗೋವು. ಅದು ಯಾರ್ದು ಅಂತ ಹುಡುಕುವಾಗ ನಮ್ಮ ಸ್ವಲ್ಪ ಒಂದೆರಡು ಹಿತ್ತಿಲ ಆ ಕಡೆಯ ಮನೆಯವರದು, ಅವರದನ್ನು ಕರು ಇರುವಾಗಲೇ ನಮ್ಮ ಮಠಕ್ಕೆ ಕೊಡಬೇಕು ಎಂದು ಯೋಚನೆ ಮಾಡಿದ್ರಂತೆ. ಅದು ಸಹಜವಾಗಿ ಬಂದು ಇಲ್ಲಿ ಸೇರಿಕೊಂಡಾಗ ಅದರ ಮೇಲೆ ನಮಗೆ ಏನೋ ಒಂದು ಭಾವನೆ ಬಂದಿತ್ತು. ಹಾಗಾಗಿ ಆವತ್ತಿನಿಂದ ಅವರು ಅದನ್ನು ಸಮರ್ಪಣೆ ಮಾಡಿದ ನಂತರ ಗೋಪೂಜೆ ಆರಂಭ ಆಗಿದೆ. ಒಂದು ಗೋವಿನ ಪೂಜೆ ಆರಂಭ ಮಾಡಿದ್ದು ಎಲ್ಲರ ಶ್ರದ್ಧೆ ಭಕ್ತಿಯ ವಿಸ್ತರಣೆಯಿಂದಾಗಿ ಗೋಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ದಾರಿಯಾಯಿತು. ಈಗ ಎಷ್ಟಿದೆ ಗೋ? ಈಗ 110ಕ್ಕಿಂತ ಹೆಚ್ಚು ಸ್ವದೇಶಿ ತಳಿಗಳು ಇಲ್ಲಿ ಗೋಶಾಲೆಯಲ್ಲಿ ಇವೆ. ಹೇಗೆ ಅದರ ಚಾಕರಿ ಯಾರಿರ್ತಾರೆ? ನಾವೆಲ್ಲರೂ ಸೇರಿಕೊಂಡು ಗೋ ಸೇವೆ ಮಾಡ್ತೇವೆ. ಗೋವು ನಮ್ಮನ್ನು ಸಂರಕ್ಷಣೆ ಮಾಡ್ತೇವೆ. ನಾವು ಕೆಲವೊಮ್ಮೆ ಗೋ ಸಂರಕ್ಷಣೆ ಅಂತ ಹೇಳ್ತೇವೆ. ವ್ಯಾವಹಾರಿಕವಾಗಿ ಆ ಪದ ಬಳಕೆಯಾಗಿರೋದು ಸರಿ ಇರಬಹುದು. ಆದರೆ ನಮ್ಮ ಧಾರ್ಮಿಕ ಭಾವನೆಯಲ್ಲಿ ನಾವು ಹೇಳೋದಾದರೆ ಗೋ ಸಂರಕ್ಷಣೆ ನಾವು ಮಾಡೋದಿಲ್ಲ, ನಾವು ಗೋ ಸೇವೆ ಮಾತ್ರ ಮಾಡಬಹುದು. ಗೋವು ನಮ್ಮನ್ನು ಸಂರಕ್ಷಿಸ್ತದೆ. ಇಲ್ಲಿ ನೆರೆಕರೆಯವರು ಮಾತ್ರವಲ್ಲ, ಇಲ್ಲಿಯ ಕಾರ್ಯಕರ್ತರೆಲ್ಲ ಬೆಳಗ್ಗೆ ರಾತ್ರಿ ಬಂದು ಅವುಗಳ ಸೇವೆ ಮಾಡ್ತಾರೆ. ಹಗಲು ಇಲ್ಲೇ ಅಕ್ಕಪಕ್ಕದವರೇ ಗೋವುಗಳ ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಜನಗಳಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಗೋವುಗಳನ್ನು ಅವರು ಸೇವೆ ಮಾಡ್ತಾರೆ. ಅದರ ಬಗ್ಗೆ ಬೇಕಾದ ಆಹಾರವನ್ನು ಕೊಟ್ಟು ಗೋಶಾಲೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ಗೋವುಗಳನ್ನು ತನ್ನ ಮಕ್ಕಳ ಹಾಗೆ ಅವರು ಪ್ರೀತಿಯಿಂದ ಅವರು ಸಾಕ್ತಾರೆ. ಶ್ರೀಗಳು ಕಟ್ಟಿ ಬೆಳೆಸಿದ ಕೊಂಡೆವೂರು ಶ್ರೀ ನಿತ್ಯಾನಂದ ವಿದ್ಯಾಪೀಠ ಈಗ ಸೆಂಟ್ರಲ್ ಸಿಲೆಬಸ್ ಆರಂಭಕ್ಕೆ ಹಸಿರು ನಿಶಾನೆ ದೊರೆತಿದೆ.
4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕಟ್ಟಡ ಸುಂದರವಾಗಿ ಎದ್ದು ಬರಲಿದೆ. ದಾನಿಗಳು ಸಹಕಾರ ನೀಡುತ್ತಿದ್ದಾರೆ ಎನ್ನುತ್ತಾರೆ ಶ್ರೀಗಳು. ಈಗಾಗಲೇ 2 ವರ್ಷದಿಂದ ಈಚೆಗೆ ನಮಗೆ CBSEಯ ಅಪ್ಲಿಕೇಶನ್ ಆಗಿದೆ. ಅದಕ್ಕೋಸ್ಕರ ನಾವು ಈಗಲೇ ಒಂದು 5 ಎಕರೆಯಷ್ಟು ಜಾಗ ತಗೊಂಡಿದ್ದೇವೆ. ಶಿಲಾನ್ಯಾಸ ಆಗಿದೆ. ಕಟ್ಟಡಕ್ಕಾಗಿ ಸುಮಾರು 4 ಕೋಟಿಯ ಯೋಜನೆಯನ್ನು ಮಾಡಿದ್ದೇವೆ. ನಮ್ಮ ಈ ಹಳ್ಳಿ ಪ್ರದೇಶದಲ್ಲಿ ಸಾಮಾನ್ಯರಿಗೂ ಒಳ್ಳೆಯ ಶಿಕ್ಷಣ ಸಿಗಬೇಕು. ಹಾಗಾಗಿ ಇಲ್ಲಿನ ಶಿಕ್ಷಣ ಪಡ್ಕೊಂಡೋದ ಮಕ್ಕಳು ನಮ್ಮ ದೇಶದ ಒಳ್ಳೆಯ ಪ್ರಜೆಗಳಾಗಿ, ದೇಶದ ಆಸ್ತಿಯಾಗಿ ದೇಶ ಕಟ್ಟುವವರಾಗಬೇಕು ಎಂಬ ಉದ್ದೇಶ ನಮ್ಮದಿರುವುದು. ಹಾಗಾಗಿ ಒಳ್ಳೆಯ ಮಕ್ಕಳು ಯಾವತ್ತೂ ಯಾರ ಮೇಲೆಯೂ ಭೇದ ಮಾಡುವುದಿಲ್ಲ, ಯಾರಿಗೂ ದ್ರೋಹ ಮಾಡುವುದಿಲ್ಲ. ಮಾತ್ರವಲ್ಲ, ಸ್ವಯಂ ಒಳ್ಳೆಯವನಾಗಿ ರಾಷ್ಟ್ರಕ್ಕಾಗಿ ಬದುಕ್ತಾರೆ. ಅಂಥ ಒಂದು ಕಲ್ಪನೆಯನ್ನು ನಾವು ನಮ್ಮ ಶಾಲೆಯ ಮೂಲಕ ನಮ್ಮಿಂದಾದ ರೀತಿಯ ಪ್ರಯತ್ನವನ್ನು ನಾವು ಮಾಡಬೇಕು ಅಂತಿದ್ದೇವೆ. ಹಾಗಾಗಿ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಈಗಾಗಲೇ ಯೋಜನೆಗಳೆಲ್ಲ ಸಿದ್ಧ ಆಗಿದೆ. ಅನ್ನದಾನ, ವಿದ್ಯಾದಾನ, ಗೋಸೇವೆ, ಪ್ರಾಕೃತಿಕ ಆರಾಧನೆ, ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಸಂಸ್ಕಾರಯುತ ಶಿಕ್ಷಣ ಎಲ್ಲವನ್ನೂ ಬೆಳೆಸಿಕೊಂಡು ಮುನ್ನಡೆಯುತ್ತಿರುವ ಈ ಯೋಗಾಶ್ರಮಕ್ಕೆ ನೀವೊಮ್ಮೆ ಭೇಟಿ ನೀಡಲೇಬೇಕು. ಇದು ಇಂದಿನ ವಿಶೇಷ. ಇನ್ನಷ್ಟು ವಿಶೇಷತೆಗಳೊಂದಿಗೆ ನಿಮ್ಮನ್ನು ಬರುವ ಸಂಚಿಕೆಯಲ್ಲಿ ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ವಂದನೆಗಳು.